ಈಗಾಗಲೇ ಏನೇನು ಚರ್ಚೆಗಳಾಗಬೇಕಾಗಿತ್ತು, ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿತ್ತು, ಇದುವರೆಗೂ ನಮ್ಮ ಬೇಡಿಕೆ ಇದೆಯೇ ಹೊರತು ಸರ್ಕಾರ ಯಾವುದೇ ಬಾಯಿ ಕೂಡ ತೆಗೆದಿಲ್ಲ, ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಹಾಗಿದ್ದ ಮೇಲೆ ಉತ್ತರ ಕೊಡೋದು ಯಾವಾಗ? 2 ದಿನದಲ್ಲಿ ಕೊಡಲಿಕ್ಕಾಗತ್ತಾ? ಈ 2 ದಿನದಲ್ಲಿ ಆಗೋದಿಲ್ಲ. ಆ ಕಾರಣದಿಂದ ಮುಂದಿನ ಒಂದು ವಾರಕ್ಕೆ ಇದನ್ನು ವಿಸ್ತರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಯಾವುದು ನೋಡಿ, ದ್ವೇಷ ಭಾಷಣ ಮಾಡ್ತಕ್ಕಂಥವರಿಗೆ ಶಿಕ್ಷೆ ಕೊಡಲಿಕ್ಕೆ ಈಗಾಗಲೇ ಕಾನೂನಿನಲ್ಲಿ ಆದ್ಯತೆ ಇದೆ. ಇದ್ರೂ ಕೂಡ ಇದನ್ನು ಯಾಕೆ ತರ್ತಿದ್ದಾರೆ ಅಂದರೆ, ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಯಾವುದೇ ವೈಯಕ್ತಿಕ ವ್ಯಕ್ತಿಯ ವಿಷಯ ಇರ್ಬೋದು ಅಥವಾ ಮುಖಂಡರುಗಳಿರ್ಬೋದು, ರಾಜಕೀಯ ಪಕ್ಷದ ಮುಖಂಡರುಗಳಿರ್ಬೋದು, ಯಾರೇ ಮಾತಾಡಿದ್ರೂ ಕೂಡ ಅವರ ಮೇಲೆ ಹತೋಟಿ ಸಾಧಿಸಬೇಕು. ಯಾಕಂತಂದರೆ ವೀಕ್ ಪರ್ಸನ್ ಆಲ್ವೇಸ್ ಈ ರೀತಿಯ ಭಯಪಟ್ಟು ಇಂಥವುಗಳನ್ನು ಮಾಡ್ತಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಎ ವೀಕ್ ಗೌರ್ಮೆಂಟ್. ಅವರಿಗೆ ವಿರೋಧ ಪಕ್ಷಗಳನ್ನು ಎದುರಿಸುವ ತಾಕತ್ತಿಲ್ಲ. ಎದುರಿಸುವ ತಾಕತ್ತಿದ್ದರೆ ಇದೆಲ್ಲ ಬೇಕಾಗಿರಲಿಲ್ಲ. ಅದಾದ ನಂತರ ಇದು ತರಲಿ, ನಮಗೇನು ಚಿಂತೆ ಇಲ್ಲ. ಅದನ್ನು ಯಾವ ರೀತಿಯಲ್ಲಿ ತರಬೇಕು? ಈಗಾಗಲೇ ಕಾನೂನುಗಳು ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಕಾನೂನನ್ನು ಯಾಕೆ ತರ್ತಾ ಇದ್ದೀರಿ? ಇದನ್ನು ನೀವು ಪೊಲೀಸ್ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀರಾ. ಪೊಲೀಸ್ನವ್ರಿಗೆ ಅಧಿಕಾರ ಕೊಟ್ಟು ಏನಂತಂತಂದರೆ ಅದರಲ್ಲಿ ಯಾವುದೇ ಇಂಥ ವಿಷಯ ಅನ್ನೋದೇ ಇಲ್ಲ. ದ್ವೇಷ ಭಾಷಣದ ಇದರಲ್ಲಿ ನಾನು ನೋಡಿದ್ದೇನೆ. ಅಂದರೆ ಏನು ಮಾಡಿದ್ರು, ಯಾರೇ ಒಂದು ಕಂಪ್ಲೇಂಟ್ ಕೊಟ್ಟರು, ಇಟ್ ಈಸ್ ಅ ನಾನ್ ಬೇಲಬಲ್. ಹೌದು. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ 19A ಆರ್ಟಿಕಲ್ನ ವಿರೋಧ ಆಗುತ್ತೆ. ಆ ಕಾರಣದಿಂದ ನಾವು ವಿರೋಧ ಮಾಡ್ತೇವೆ. ಆದರೆ ಅದಕ್ಕಾಗಿ ಎದುರ್ಕೊಳ್ಳೋದಿಲ್ಲ. ಅವರನ್ನು ಎದುರಿಸೋ ಕೆಲಸ ನಾವು ಮಾಡೋಕ್ಕಾಗುತ್ತೆ, ನಾವು ಮಾಡ್ತೇವೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಕಾನೂನು ಮೊದಲೇ ಇರೋದ್ರಿಂದ ಅದರ ಅಡಿಯಲ್ಲೇ ಯಾರ್ಯಾರನ್ನ ಕಂಟ್ರೋಲ್ ಮಾಡ್ಬೋದು. ಒಂದು ಸಮಯ ಹೇಳ್ತೀನಿ, ನೀವು ಇವತ್ತು ಅಧಿಕಾರದಲ್ಲಿದ್ದೀರಿ, ವಿರೋಧ ಪಕ್ಷಗಳನ್ನು ಹಣಿಯಲಿಕ್ಕೆ ನೀವು ಈ ಕಾನೂನು ತಂದರೆ ನಾಳೆ ನಿಮ್ಮ ತಲೆಗೂ ಬರ್ತದೆ ಇದು ಅನ್ನೋದನ್ನು ನಿಮಗೆ ನೆನಪಿಸ್ತೇನೆ. ಈಗಲೂ ಕೂಡ ಏನಾದರೂ ಇದು ಜಾರಿಗೆ ಬಂದಿದ್ದೇ ಆದರೆ ಅರ್ಧ ಮಂತ್ರಿಗಳಿದ್ದಾರಲ್ಲ ಈ ಕ್ಯಾಬಿನೆಟಲ್ಲಿ, ಇವರೆಲ್ಲರೂ ಜೈಲಲ್ಲೇ ಇರಬೇಕಾಗ್ತದೆ. ಯಾಕಂದರೆ ದ್ವೇಷ ಭಾಷಣ ಮಾಡ್ತಕ್ಕಂಥವರೇ ಇವರು. ಯಾರ್ಯಾರು ಏನೇನು ಮಾತಾಡ್ತಾರೆ, ಪ್ರಧಾನಮಂತ್ರಿಗಳನ್ನು ನಿನ್ನೆ ಏನು ಮಾತಾಡಿದ್ದಾರೆ, ಸಮಾಧಿ ಕಟ್ತೀವಿ ಅಂತಂದರೆ ನಮ್ಮ ಮಾನ ಮರ್ಯಾದೆ ಅದು ಇದೆಯೇನ್ರಿ ಇವ್ರಿಗೆಲ್ಲ? ಪ್ರಧಾನಮಂತ್ರಿ ಒಬ್ಬರನ್ನ ಸಮಾಧಿ ಕಟ್ಟಲಿಕ್ಕೆ ನಿಮಗಾಗತ್ತಾ? ಒಬ್ಬ ಪ್ರಧಾನಮಂತ್ರಿಯನ್ನು ವಿಷದ ಸರ್ಪಕ್ಕೆ ಹೋಲಿಸ್ತೀರಿ, ಇದು ದ್ವೇಷ ಭಾಷಣ ಅಲ್ವಾ? ಒಬ್ಬ ದೇಶದ ಅಧ್ಯಕ್ಷರನ್ನು ಅವಳು ಅಂತೀರಿ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಯಾವಳವಳು ಅಂತ ಕೇಳ್ತೀರಿ. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇಂಥವೆಲ್ಲನೂ ನಿಲ್ಲಿಸಬೇಕು. ಇದು ದ್ವೇಷ ಭಾಷಣ. ಇದರಿಂದಾಗಿ ನಿಮ್ಮನ್ನು ಜೈಲಿಗೆ ಕಳಿಸ್ಬೋದೇ ಹೊರತು ನಮ್ಮನ್ನಲ್ಲ. ನಾವು ಇಂಥ ಅಚಾತುರ್ಯಗಳಿಗೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಹೋದ್ಯೋಗಿಗಳು 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅಂತೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ತಾವೇನು ಪ್ರಶ್ನೆ ಮಾಡ್ತೀರಾ? ನೋಡಿ, ಬರೀ ಅದು 5,000 ಕೋಟಿ ಅಲ್ಲ. ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ಟರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು? ಗೃಹಲಕ್ಷ್ಮಿ ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ? ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ? ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದರೆ, ಬಸ್ನಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ? ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ? ಯಾರು ಇದು ಕೊಡ್ತೀರಿ? ಹಾಗೇನೆ ಗೃಹಲಕ್ಷ್ಮಿದು ಕೂಡ ಅದೇ ಯಾವ ಲಕ್ಷ್ಮಿ ಮನೆಗೆ ಹೋಯ್ತು ಸರ್ ಹಣ ಅಂತ? ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ನೀವು ಹೇಳಿ ಸರ್. ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಮಕ್ಳಲ್ವೇ? ಅವರಿಗೆ ಹೆಸರಿಟ್ಟಿದಾರಲ್ಲ, ಅದು ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ.
ಸರ್ ಈಗ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿ.ಕೆ. ಶಿವಕುಮಾರ್ ಸಂವಾದದ ಸಂದರ್ಭದಲ್ಲಿ ಮಾತನಾಡಿರೋ ಆಡಿಯೋ ವೈರಲ್ ಆಗ್ತಾ ಇದೆ. ಬಹುಶಃ ಅವ್ರಿಗೆಲ್ಲ ಹೇಳಿರೋದು, ಯಾರು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾ ಇಲ್ವೋ ಅವ್ರಿಗೆ ಥ್ರೆಟ್ ಮಾಡಿದ್ದಾರೆ ಅಂತ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ನಾನು. ಆದರೆ ಒಂದನ್ನು ಹೇಳ್ತೇನೆ, ನಾನು ಅನೇಕ ವರ್ಷಗಳು ನಾನು ಎಲ್ಲಿದ್ದೆ ಅಂತ ನಿಮಗೂ ಗೊತ್ತು. ಡಿ.ಕೆ. ಶಿವಕುಮಾರ್ ನಾವು ಜೊತೆಯಲ್ಲೇ ಕೆಲಸ ಮಾಡೋದು. ಮೊದಲು ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಅವರ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಜನರಿಗೆ ಬಹಳ ಇಡಿಸ್ತದೆ. ಅದು ಒಂದು. ಎರಡನೇದು, ಈ ರೀತಿಯ ಥ್ರೆಟನ್ ಭಾಷಣ ಇದೆಯಲ್ಲ, ಇದು ಥ್ರೆಟ್ ಮಾಡೋದು ಕೂಡ ದ್ವೇಷ ಭಾಷಣದಲ್ಲೇ ಬರುತ್ತೆ. ಅದನ್ನು ಕೂಡ ಅವರು ಮಾಡದೇ ಇದ್ದರೆ ಒಂದು ಹೆಜ್ಜೆ ಹಿಂದೆ ಇದ್ದೀರಿ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲಂತಂದ್ರೆ ಆ ಹೆಜ್ಜೆ ಇನ್ನೂ ಹಿಂದಕ್ಕೆ ಹೋಗುವಂಥ ಪರಿಸ್ಥಿತಿ ಬರಬಾರ್ದು. ನಾನು ಆ ಸಲಹೆ ಕೊಡ್ತೇನೆ. ಸರ್, ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡುತ್ತೆ? ಮುಂದಿನ ದಿನಗಳಿಲ್ಲ, ಇವತ್ತಿಂದೇ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಯಾಕೆ ಆಗ್ತೀರಿ ನಮ್ಮನ್ನ? ಅಲ್ಲ ಸರ್, ಇವರು ದಿನ ಆಯ್ತು ಇದು ಖಜಾನೆಗೆ ಕನ್ನ ವಿಪಕ್ಷ ನಾಯಕರು ಮಾತಾಡ್ತಾ ಜಾಸ್ತಿ ಆಗಿದೆ. ನೋಡಿ, ನಾನು ವಿಪಕ್ಷ ನಾಯಕ ಅಲ್ವಾ? ನಾನು ಮಾತಾಡ್ತಾ ಇಲ್ವಾ? ಮಾತಾಡಿದ್ದಕ್ಕೆ ಏನಾದರೂ ಈ ಸರ್ಕಾರ ಬೆಲೆ ಕೊಡ್ತದಾ? ಮೊದಲು ನೀವು ಹೇಳ್ರಿ, ವಿಪಕ್ಷ ನಾಯಕರು ಮಾತಾಡಿದ್ದಕ್ಕೆ ಬೆಲೆ ಕೊಡ್ರಿ ಅಂತ ಹೇಳ್ರಿ ನೀವು ಅವ್ರಿಗೆ. ಇಲ್ಲ ಅಂತಂತಂದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರು ಹೌದು ನಮಗಿಲ್ಲ ಅಂದ್ಕೊಂಡು ನಾವು ಹೋದ್ರೆ ನಾವೇನು ಮಾಡ್ಬೇಕು ಅವ್ರಿಗೆ ಅಲ್ವಾ? ಅದಕ್ಕೇನೆ ನಾನು ಕೇಳಿದ್ದು, ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ದುಡ್ಡು ಕೊಡ್ರಿ ವಾಪಸ್ಸು ಅಂತ.